ಭಾರತ ಪಾಕಿಸ್ತಾನದ ರಣರಂಗದ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ವಿ. ಸುದರ್ಶನ ಚಕ್ರದ ಮೊದಲ ಕಾರ್ಯಾಚರಣೆ ಬಿಗ್ ಸಕ್ಸಸ್ ಆಗಿದೆ. ಭಾರತದತ್ತ ಬರ್ತಾ ಇರುವಂತಹ ಪಾಕ್ ಟಾರ್ಗೆಟ್ಗಳು ಸಂಪೂರ್ಣವಾಗಿ ಪುಡಿಪುಡಿಗೊಂಡಿವೆ. ಎಲ್ಲ ಟಾರ್ಗೆಟ್ಗಳನ್ನ ಹೊಡೆದುರುಳಿಸಿರುವಂತಹ ಸುದರ್ಶನ ಚಕ್ರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಅತ್ಯಮೂಲ್ಯವಾದಂತಹ ಈ ಒಂದು ವ್ಯವಸ್ಥೆ ಇರುವಂತದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ಏನೆಲ್ಲ ನರಿಬುದ್ಧಿಯನ್ನ ಇಟ್ಕೊಂಡು ಪಾಕಿಸ್ತಾನ ಏನು ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಸಂಪೂರ್ಣವಾಗಿ ಇದೊಂದೇ ಸುದರ್ಶನ ಚಕ್ರವೇ ಈಗ ಅದನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ. ಇದು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಏನೇನು ಆಗ್ತಾ ಇದೆ, ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, ಗಡಿ ಪ್ರದೇಶದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ, ಸದ್ಯ ಇನ್ ಕೇಸ್ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ಸೇಫ್ ಆಗಿರಬೇಕು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ ವಿಚಾರ. ಜೊತೆಗೆ ಭಾರತದತ್ತ ಬರ್ತಾ ಇರುವಂತಹ ಪಾಕ್ನ ಟಾರ್ಗೆಟ್ಗಳು ಈಗ ಸಂಪೂರ್ಣವಾಗಿ ಪುಡಿಪುಡಿಗೊಂಡಿರುವಂತಹ ಎಲ್ಲ ಟಾರ್ಗೆಟ್ಗಳನ್ನ ಈಗ ಕೇವಲ ಭಾರತದ ಸುದರ್ಶನ ಚಕ್ರ ಹೊಡೆದು ಹಾಕಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ ಭಾರತ ಪಾಕಿಸ್ತಾನದ ರಣರಂಗದ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ವಿ. ಸುದರ್ಶನ ಚಕ್ರದ ಮೊದಲ ಕಾರ್ಯಾಚರಣೆ ಬಿಗ್ ಸಕ್ಸಸ್ ಆಗಿದೆ. ಭಾರತದತ್ತ ಬರ್ತಾ ಇರುವಂತಹ ಪಾಕ್ ಟಾರ್ಗೆಟ್ಗಳು ಸಂಪೂರ್ಣವಾಗಿ ಪುಡಿಪುಡಿಗೊಂಡಿವೆ. ಎಲ್ಲ ಟಾರ್ಗೆಟ್ಗಳನ್ನ ಹೊಡೆದುರುಳಿಸಿರುವಂತಹ ಸುದರ್ಶನ ಚಕ್ರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಅತ್ಯಮೂಲ್ಯವಾದಂತಹ ಈ ಒಂದು ವ್ಯವಸ್ಥೆ ಇರುವಂತದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ಏನೆಲ್ಲ ನರಿಬುದ್ಧಿಯನ್ನ ಇಟ್ಕೊಂಡು ಪಾಕಿಸ್ತಾನ ಏನು ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಸಂಪೂರ್ಣವಾಗಿ ಇದೊಂದೇ ಸುದರ್ಶನ ಚಕ್ರವೇ ಈಗ ಅದನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ. ಇದು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಏನೇನು ಆಗ್ತಾ ಇದೆ, ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, ಗಡಿ ಪ್ರದೇಶದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ, ಸದ್ಯ ಇನ್ ಕೇಸ್ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ಸೇಫ್ ಆಗಿರಬೇಕು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ ವಿಚಾರ. ಜೊತೆಗೆ ಭಾರತದತ್ತ ಬರ್ತಾ ಇರುವಂತಹ ಪಾಕ್ನ ಟಾರ್ಗೆಟ್ಗಳು ಈಗ ಸಂಪೂರ್ಣವಾಗಿ ಪುಡಿಪುಡಿಗೊಂಡಿರುವಂತಹ ಎಲ್ಲ ಟಾರ್ಗೆಟ್ಗಳನ್ನ ಈಗ ಕೇವಲ ಭಾರತದ ಸುದರ್ಶನ ಚಕ್ರ ಹೊಡೆದು ಹಾಕಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ ಭಾರತ ಪಾಕಿಸ್ತಾನದ ರಣರಂಗದ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ವಿ. ಸುದರ್ಶನ ಚಕ್ರದ ಮೊದಲ ಕಾರ್ಯಾಚರಣೆ ಬಿಗ್ ಸಕ್ಸಸ್ ಆಗಿದೆ. ಭಾರತದತ್ತ ಬರ್ತಾ ಇರುವಂತಹ ಪಾಕ್ ಟಾರ್ಗೆಟ್ಗಳು ಸಂಪೂರ್ಣವಾಗಿ ಪುಡಿಪುಡಿಗೊಂಡಿವೆ. ಎಲ್ಲ ಟಾರ್ಗೆಟ್ಗಳನ್ನ ಹೊಡೆದುರುಳಿಸಿರುವಂತಹ ಸುದರ್ಶನ ಚಕ್ರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಅತ್ಯಮೂಲ್ಯವಾದಂತಹ ಈ ಒಂದು ವ್ಯವಸ್ಥೆ ಇರುವಂತದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ಏನೆಲ್ಲ ನರಿಬುದ್ಧಿಯನ್ನ ಇಟ್ಕೊಂಡು ಪಾಕಿಸ್ತಾನ ಏನು ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಸಂಪೂರ್ಣವಾಗಿ ಇದೊಂದೇ ಸುದರ್ಶನ ಚಕ್ರವೇ ಈಗ ಅದನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ. ಇದು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಏನೇನು ಆಗ್ತಾ ಇದೆ, ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, ಗಡಿ ಪ್ರದೇಶದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ, ಸದ್ಯ ಇನ್ ಕೇಸ್ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ಸೇಫ್ ಆಗಿರಬೇಕು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ ವಿಚಾರ. ಜೊತೆಗೆ ಭಾರತದತ್ತ ಬರ್ತಾ ಇರುವಂತಹ ಪಾಕ್ನ ಟಾರ್ಗೆಟ್ಗಳು ಈಗ ಸಂಪೂರ್ಣವಾಗಿ ಪುಡಿಪುಡಿಗೊಂಡಿರುವಂತಹ ಎಲ್ಲ ಟಾರ್ಗೆಟ್ಗಳನ್ನ ಈಗ ಕೇವಲ ಭಾರತದ ಸುದರ್ಶನ ಚಕ್ರ ಹೊಡೆದು ಹಾಕಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ ಭಾರತ ಪಾಕಿಸ್ತಾನದ ರಣರಂಗದ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ವಿ. ಸುದರ್ಶನ ಚಕ್ರದ ಮೊದಲ ಕಾರ್ಯಾಚರಣೆ ಬಿಗ್ ಸಕ್ಸಸ್ ಆಗಿದೆ. ಭಾರತದತ್ತ ಬರ್ತಾ ಇರುವಂತಹ ಪಾಕ್ ಟಾರ್ಗೆಟ್ಗಳು ಸಂಪೂರ್ಣವಾಗಿ ಪುಡಿಪುಡಿಗೊಂಡಿವೆ. ಎಲ್ಲ ಟಾರ್ಗೆಟ್ಗಳನ್ನ ಹೊಡೆದುರುಳಿಸಿರುವಂತಹ ಸುದರ್ಶನ ಚಕ್ರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಅತ್ಯಮೂಲ್ಯವಾದಂತಹ ಈ ಒಂದು ವ್ಯವಸ್ಥೆ ಇರುವಂತದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ಏನೆಲ್ಲ ನರಿಬುದ್ಧಿಯನ್ನ ಇಟ್ಕೊಂಡು ಪಾಕಿಸ್ತಾನ ಏನು ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಸಂಪೂರ್ಣವಾಗಿ ಇದೊಂದೇ ಸುದರ್ಶನ ಚಕ್ರವೇ ಈಗ ಅದನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ. ಇದು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಏನೇನು ಆಗ್ತಾ ಇದೆ, ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, ಗಡಿ ಪ್ರದೇಶದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ, ಸದ್ಯ ಇನ್ ಕೇಸ್ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ಸೇಫ್ ಆಗಿರಬೇಕು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ ವಿಚಾರ. ಜೊತೆಗೆ ಭಾರತದತ್ತ ಬರ್ತಾ ಇರುವಂತಹ ಪಾಕ್ನ ಟಾರ್ಗೆಟ್ಗಳು ಈಗ ಸಂಪೂರ್ಣವಾಗಿ ಪುಡಿಪುಡಿಗೊಂಡಿರುವಂತಹ ಎಲ್ಲ ಟಾರ್ಗೆಟ್ಗಳನ್ನ ಈಗ ಕೇವಲ ಭಾರತದ ಸುದರ್ಶನ ಚಕ್ರ ಹೊಡೆದು ಹಾಕಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ
ಭಾರತ ಪಾಕಿಸ್ತಾನದ ರಣರಂಗದ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ಸುದರ್ಶನ ಚಕ್ರದ ಮೊದಲ ಕಾರ್ಯಾಚರಣೆ ಬಿಗ್ ಸಕ್ಸಸ್ ಆಗಿದೆ. ಭಾರತದತ್ತ ಬರ್ತಾ ಇರುವಂತಹ ಪಾಕ್ ಟಾರ್ಗೆಟ್ಗಳು ಸಂಪೂರ್ಣವಾಗಿ ಪುಡಿಪುಡಿಗೊಂಡಿವೆ. ಎಲ್ಲ ಟಾರ್ಗೆಟ್ಗಳನ್ನ ಹೊಡೆದುರುಳಿಸಿರುವಂತಹ ಸುದರ್ಶನ ಚಕ್ರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಅತ್ಯಮೂಲ್ಯವಾದಂತಹ ಈ ಒಂದು ವ್ಯವಸ್ಥೆ ಇರುವಂತದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ಏನೆಲ್ಲ ನರಿಬುದ್ಧಿಯನ್ನ ಇಟ್ಕೊಂಡು ಪಾಕಿಸ್ತಾನ ಏನು ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಸಂಪೂರ್ಣವಾಗಿ ಇದೊಂದೇ ಸುದರ್ಶನ ಚಕ್ರವೇ ಈಗ ಅದನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ ಇದು. ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಏನೇನು ಆಗ್ತಾ ಇದೆ, ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, ಗಡಿ ಪ್ರದೇಶದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ. ಸದ್ಯ ಇನ್ ಕೇಸ್ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ಸೇಫ್ ಆಗಿರಬೇಕು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ ವಿಚಾರ. ಜೊತೆಗೆ ಭಾರತದತ್ತ ಬರ್ತಾ ಇರುವಂತಹ ಪಾಕ್ನ ಟಾರ್ಗೆಟ್ಗಳು ಈಗ ಸಂಪೂರ್ಣವಾಗಿ ಪುಡಿಪುಡಿಗೊಂಡಿರುವಂತಹ ಎಲ್ಲ ಟಾರ್ಗೆಟ್ಗಳನ್ನು ಈಗ ಕೇವಲ ಭಾರತದ ಸುದರ್ಶನ ಚಕ್ರ ಹೊಡೆದು ಹಾಕಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ ಭಾರತ ಪಾಕಿಸ್ತಾನದ ರಣರಂಗದ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ಸುದರ್ಶನ ಚಕ್ರದ ಮೊದಲ ಕಾರ್ಯಾಚರಣೆ ಬಿಗ್ ಸಕ್ಸಸ್ ಆಗಿದೆ. ಭಾರತದತ್ತ ಬರ್ತಾ ಇರುವಂತಹ ಪಾಕ್ ಟಾರ್ಗೆಟ್ಗಳು ಸಂಪೂರ್ಣವಾಗಿ ಪುಡಿಪುಡಿಗೊಂಡಿವೆ. ಎಲ್ಲ ಟಾರ್ಗೆಟ್ಗಳನ್ನ ಹೊಡೆದುರುಳಿಸಿರುವಂತಹ ಸುದರ್ಶನ ಚಕ್ರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಅತ್ಯಮೂಲ್ಯವಾದಂತಹ ಈ ಒಂದು ವ್ಯವಸ್ಥೆ ಇರುವಂತದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ಏನೆಲ್ಲ ನರಿಬುದ್ಧಿಯನ್ನ ಇಟ್ಕೊಂಡು ಪಾಕಿಸ್ತಾನ ಏನು ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಸಂಪೂರ್ಣವಾಗಿ ಇದೊಂದೇ ಸುದರ್ಶನ ಚಕ್ರವೇ ಈಗ ಅದನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ ಇದು. ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಏನೇನು ಆಗ್ತಾ ಇದೆ, ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, ಗಡಿ ಪ್ರದೇಶದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ. ಸದ್ಯ ಇನ್ ಕೇಸ್ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ಸೇಫ್ ಆಗಿರಬೇಕು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ ವಿಚಾರ. ಜೊತೆಗೆ ಭಾರತದತ್ತ ಬರ್ತಾ ಇರುವಂತಹ ಪಾಕ್ನ ಟಾರ್ಗೆಟ್ಗಳು ಈಗ ಸಂಪೂರ್ಣವಾಗಿ ಪುಡಿಪುಡಿಗೊಂಡಿರುವಂತಹ ಎಲ್ಲ ಟಾರ್ಗೆಟ್ಗಳನ್ನ ಈಗ ಕೇವಲ ಭಾರತದ ಸುದರ್ಶನ ಚಕ್ರ ಹೊಡೆದು ಹಾಕಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ ಭಾರತ ಪಾಕಿಸ್ತಾನದ ರಣರಂಗದ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ಸುದರ್ಶನ ಚಕ್ರದ ಮೊದಲ ಕಾರ್ಯಾಚರಣೆ ಬಿಗ್ ಸಕ್ಸಸ್ ಆಗಿದೆ. ಭಾರತದತ್ತ ಬರ್ತಾ ಇರುವಂತಹ ಪಾಕ್ ಟಾರ್ಗೆಟ್ಗಳು ಸಂಪೂರ್ಣವಾಗಿ ಪುಡಿಪುಡಿಗೊಂಡಿವೆ. ಎಲ್ಲ ಟಾರ್ಗೆಟ್ಗಳನ್ನ ಹೊಡೆದುರುಳಿಸಿರುವಂತಹ ಸುದರ್ಶನ ಚಕ್ರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಅತ್ಯಮೂಲ್ಯವಾದಂತಹ ಈ ಒಂದು ವ್ಯವಸ್ಥೆ ಇರುವಂತದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ಏನೆಲ್ಲ ನರಿಬುದ್ಧಿಯನ್ನ ಇಟ್ಕೊಂಡು ಪಾಕಿಸ್ತಾನ ಏನು ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಸಂಪೂರ್ಣವಾಗಿ ಇದೊಂದೇ ಸುದರ್ಶನ ಚಕ್ರವೇ ಈಗ ಅದನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ ಇದು.